ಸರ್ ಬನ್ನಿ ನೀವು ಸರ್ ಫೋಕಸ್ ಮಾಡಿದ್ದೀನಿ ನೀವು ಬನ್ನಿ ಮೇಡಮ್ ಅವರೇ ನೀವು ಮುರಳಿ ಸರ್ ಅಲ್ಲಿ ನೀವು ಬನ್ನಿ ನೀವು ಬನ್ನಿ ನಾನೊಂದು ಫೋಟೋ ತಗೋಬೇಕು ಅಲ್ಲ ನೀವು ನಮ್ಮ ಇವ್ರಿಗೆ ಬಿಟ್ಟಿದ್ರೆ ನೀವು ವಿಡಿಯೋ ಹಾಕಿದ್ರಲ್ಲ ಮಾತಾಡಿ ಹೆಂಗಿತ್ತು ಕೊಡ್ತೀನಿ ಮಾತಾಡಿ ನಾನೊಂದು ಫೋಟೋ ಸರ್ ಮಾತಾಡಿ ಕಾಮೆಂಟ್ ಮಾಡಿ ಯಾರಾದ್ರು ಗೀತಮ್ಮ ಮಾತಾಡಿದ್ ಬನ್ನಿ ಧನ್ಯವಾದಗಳು ಮಾತಾಡಿ ಅಲ್ಲಿ ಹಾಕಿದ್ದೀನಿ ಮಾಡಿ ಎಲ್ಲರೂ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ತುಂಬಾ ಸಂತೋಷ ಆಯ್ತು. ತುಂಬಾ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ತುಂಬಾ ಧನ್ಯವಾದಗಳು ಎಲ್ಲರಿಗೂ. ಇಲ್ಲಿ ನೋಡಮ್ಮ ಗೀತಮ್ಮ, ನೀವು ಹೇಳಿ ಸರ್. ಇಲ್ಲಿ ಗೀತಮ್ಮ ಇಲ್ಲಿ ನೋಡಿ. ಹೇಳಿ ಸರ್ ನೀವು. ಗೀತಮ್ಮ ಇಲ್ಲಿ ನೋಡಿ. ನೀವು ಹೇಳಿ ಸರ್. ಮಾಡಿ ಜಾನಕಮ್ಮ ಅವರ ಕಾರ್ಯಕ್ರಮಕ್ಕೆ ನಾವು ಒಂದು ಸಣ್ಣದಾಗಿ ಒಂದು ಏರ್ಪಾಡು ಮಾಡಿದ್ವಿ. ನಮಗೆ ಎಲ್ಲ ಅಭಿಮಾನಿಗಳು ಸುಮಾರು ಜನ ಈ ಕಾರ್ಯಕ್ರಮಕ್ಕೆ ಬಂದರು. ಹಾಗೆ ಮಾನಸ ಒಳ್ಳವರು, ಅವರು ಹಿನ್ನೆಲೆ ಗಾಯಕಿ ಅವರು, ಮತ್ತು ಉಪೇಂದ್ರ ಕುಮಾರ್ ಅವ್ರ ಮಗ ತನುಜ್ ಉಪೇಂದ್ರ ಕುಮಾರ್ ಅವರು, ಹಾಗೂ ಇನ್ನೂ ಇತರ ನಮ್ಮ ಹವ್ಯಾಸಿ ಗಾಯಕರು ಮತ್ತು ನಮ್ಮ ಜಾನಕಮ್ಮನ ಅಭಿಮಾನಿಗಳು ಸುಮಾರು ಜನ ಬಂದರು. ಮಳೆ ಕಾರಣದಿಂದ ಸ್ವಲ್ಪ ಅಡಚಣೆ ಆಯಿತು, ಆದರೂ ಕಾರ್ಯಕ್ರಮ ಯಶಸ್ವಿ ಆಯಿತು. ನಮ್ಮ ಒಂದೇ ಧ್ಯೇಯ ಜಾನಕಮ್ಮ ಅವರು ಎಲ್ಲರ ಮನೆಯಲ್ಲೂ ಇರಬೇಕು, ಎಲ್ಲರೂ ಅವ್ರ ಹಾಡು ಕೇಳಬೇಕು ಅಂತಲೇ ಈ ಒಂದು ಪ್ರಯತ್ನ ಮಾಡಿತ್ತು. ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಶಾರದಾಂಬ ಸೇವಾ ಚಾರಿಟಬಲ್ ಟ್ರಸ್ಟಿಂದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನೊಂದು ಸ್ವಲ್ಪ ಇರ್ರಿ, ಪಾಪ ಅವಳಿಲ್ಲ. ನಮ್ಮ ಶಾರದಾಂಬ ಸೇವಾ ಚಾರಿಟಬಲ್ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಕಾರ್ಯಕ್ರಮಕ್ಕೆ ಶ್ರಮಿಸಿರುವ ಎಲ್ಲ ಕಲಾವಿದರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಕಾರ್ಯಕ್ರಮ ನಡೀಲಿ ಅಂತೇಳಿ ನಾನು ಆಶಿಸ್ತೀನಿ. ಧನ್ಯವಾದಗಳು. ಕರ್ಕೊಂಬಾಕಿ ಶಿವಲಿಲ್ಲ ಬೇಬಿ ಬೇಬಿ ತಗೋ ಬೇಬಿ. ಇವ್ರ ಬಗ್ಗೆ ಮಾತಾಡು. ಜಾನಕಮ್ಮ ಅವ್ರ ಬಗ್ಗೆ. ಜಾನಕಮ್ಮನ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ. ಇವರು ಸಂಗೀತ ಗಾಯಕಿ ಅಷ್ಟೇ ಅಲ್ಲದೆ ಸಂಗೀತದ ದೇವತೆನೇ ಅಂದ್ರೂ ಏನು ತಪ್ಪಾಗಲ್ಲ. ಆ ದೇವತೆನಾಗಲಿ ನಾವೆಲ್ಲರೂ ನೊಂದಿದ್ದೀವಿ. ಏನು ಹೇಳೋದು ಅಂದರೆ ಎಷ್ಟು ಜನಕ್ಕಮ್ಮ ದೇಹದಿಂದ ಇಲ್ಲದೆ ಇರ್ಬೋದು, ಆದರೆ ನಮ್ಮ ಮನಸ್ಸಲ್ಲಿ ಸದಾಕಾಲ ಇರ್ತಾರೆ. ಅವ್ರ ಹಾಡುಗಳನ್ನ ಮುಖಾಂತರ ನಾವು ಅವ್ರನ್ನ ದಿನ ನೆನ್ಪು ಮಾಡಿಕೊಂಡು ಅವ್ರಿಗೆ ಚಿರಋಣಿಯಾಗಿರ್ತೀವಿ ಅಂತ ಈ ಮೊದಲೇ ಎಲ್ಲರೂ ತಿಳಿಸ್ತೀವಿ. ಎಲ್ಲರೂ ಮೌನ ಆಚರಣೆ. ಗುಡ್ ನೈಟ್, ಶುಭರಾತ್ರಿ.